ನಮಸ್ಕಾರ ವೀಕ್ಷಕರೇ, ಫಿಲ್ಮಿ ಚರ್ಚೆಯ 2ನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಪುನೀತ್ ರಂಗಸ್ವಾಮಿ ಅವರು ನಿರ್ದೇಶನ ಮಾಡಿ ತರುಣ್ ಸುಧೀರ್ ಅವರು ನಿರ್ಮಾಣ ಮಾಡಿರುವಂತಹ ಚಿತ್ರ ಏಳು ಮಲೆ. ಈ ಸಿನಿಮಾ ಸೆಪ್ಟೆಂಬರ್ 5, 2025 ಬಿಡುಗಡೆ ಆಗಿದ್ದು, ಇದರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ನನ್ನ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ನಾನು ಏನೋ ತುಂಬಾ ಇಂಪಾರ್ಟೆಂಟ್ ಕೆಲಸದ ಮೇಲೆ ರಾಜಾಜಿನಗರ್ಗೆ ಹೋಗಿದ್ದಾಗ ಅವತ್ತು ಜೋರ್ ಮಳೆ. ಆ ಮಳೆಯಲ್ಲಿ ಎಲ್ಲೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿದ್ದಾಗ ಎದುರುಗಡೆ ಈ ಸಿನಿಮಾದ ಪೋಸ್ಟರ್ ನೋಡಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಸಿನಿಮಾದಲ್ಲೂ ಕೂತ್ಕೊಂಡೆ. ನನಗೆ ಸ್ಟಾರ್ಟಿಂಗ್ ಇಂದ ಹಿಡಿದ್ಬಿಟ್ಟು ಎಂಡಿಂಗ್ ವರೆಗೂ ತುಂಬಾ ಚೆನ್ನಾಗಿ ಸಿನಿಮಾ ವರ್ಕ್ ಆಗಿದೆ. ಅಂಡ್ ಎವ್ರಿ ಫ್ರೇಮು ಪುನೀತ್ ರಂಗಸ್ವಾಮಿ ಅವರು ವರ್ಕ್ ಮಾಡಿರೋ ರೀತಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ಇಂಥ ಸಸ್ಪೆನ್ಸ್ ಇರೋ ಸಿನಿಮಾನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಪ್ರತಿಯೊಂದು ಸೀನು ಕುತೂಹಲ ಮಾಡಿದ್ದಾರೆ. ಸೊ ಓವರ್ ಆಲ್ ಸಿನಿಮಾ ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಸಿನಿಮಾನ ಇವ್ರು ನಂಗೆ ರೆಕಮೆಂಡ್ ಮಾಡಿದ್ದು. ನಾನು ಸಿನಿಮಾನ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೇನೆ ಕೂತ್ಕೊಂಡೆ. ಆದ್ರೆ ಸಿನಿಮಾ ತುಂಬಾ ಚೆನ್ನಾಗಿತ್ತು. ಸ್ಲೋ ಆಗಿ ಸ್ಟಾರ್ಟ್ ಆದ್ರೂ ಹೋಗ್ತಾ ಹೋಗ್ತಾ ತುಂಬಾ ಗ್ರಿಪ್ಪಿಂಗ್ ಆಗಿ ಸ್ಕ್ರೀನ್ ಪ್ಲೇನ ತಗೊಂಡೋಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಇದು ಆಂಥಾಲಜಿ ಸಿನಿಮಾನ ಅಂತ ಡೌಟ್ ಆಗುತ್ತೆ. ನಮ್ಗೆ ಗೊತ್ತಾಗುತ್ತೆ ಇದು ಹಾಗಲ್ಲ ಅಂತ. ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಲವ್ ಸ್ಟೋರಿ, ಒಂದು ಆಂಥಾಲಜಿ, ಒಂದು ಥ್ರಿಲ್ಲರ್. ಇದರಲ್ಲಿ ಏನ್ ವರ್ಕ್ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಪುನೀತ್ ರಂಗಸ್ವಾಮಿ ಅವರ ಬರವಣಿಗೆ ಪ್ರತಿಯೊಂದು ಫ್ರೇಮಲ್ಲೂ, ಆಮೇಲೆ ಈ ಸಿನಿಮಾದ ಪ್ಲಾಟ್ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡ್ಕೊಂಡಿದ್ದಾರೆ. ನಾವ್ ಹೇಳೋದೇನಂತಂದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಬರವಣಿಗೆ ಅವ್ರಿಗೆ ಬರಹಗಾರರಿಗೆ ತುಂಬಾ ಆಪರ್ಚುನಿಟಿ ಇಲ್ಲ ಅಂತಾರೆ. ಬಟ್ ತರುಣ್ ಸುಧೀರ್ ಸ್ಟುಡಿಯೋಸ್ ಅಲ್ಲಿ ಅವ್ರು ಮಾಡ್ತಿರೋಂಥ ಸಿನಿಮಾಗಳು ಮೂಡ್ ಬಂದಿರೋದು ನೋಡೋದಾದ್ರೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ಓವರ್ ಆಲ್ ಸಿನಿಮಾ ಹೆಂಗಾಯ್ತು ವರ್ಕ್ ಆಯ್ತು ಅಂತ ಹೇಳೋದಾದ್ರೆ, ರಾಣಾ ಅವರು ಈ ಹಿಂದೆ ಮಾಡಿದಂಥ ಸಿನಿಮಾಗಳು ಈ ಹಿಂದೆ ಬಂದಂತ ಸಿನಿಮಾ ಏಕಲವ್ಯ ನೋಡೋದಾದ್ರೆ, ಆ ಸಿನಿಮಾದಲ್ಲಿ ಓಕೆ ಅನ್ಸಿದ್ರು. ಬಟ್ ಈ ಸಿನಿಮಾದಲ್ಲಿ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಓವರ್ ಆಲ್ ಸಿನಿಮಾದಲ್ಲಿ ಅವ್ರಾಗ್ಲಿ ಕಿಶೋರ್ ಅವರಾಗ್ಲಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅಂಡ್ ಓವರ್ ಆಲ್ ಸಿನಿಮಾ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ನನ್ನ ವಿಚಾರಕ್ಕೆ ಬರೋದಾದ್ರೆ, ಸಿನಿಮಾದ ಸ್ಕ್ರೀನ್ ಪ್ಲೇ ತುಂಬಾನೇ ಚೆನ್ನಾಗಿದೆ. ಯಾವ ತರ ಈ ಕ್ಯಾರೆಕ್ಟರ್ಗಳನ್ನ ಬರ್ಕೊಂಡಿದ್ದಾರೆ, ಅದಕ್ಕೆ ಬರುವಂತ ಸೀಕ್ವೆನ್ಸಸ್ ತುಂಬಾ ಚೆನ್ನಾಗಿ ತಗೊಂಡು ಹೋಗ್ತಾರೆ. ಮತ್ತು ಇಂಟರ್ವಲ್ಗೆ ಇವ್ರನ್ನೆಲ್ಲ ಕನೆಕ್ಟ್ ಮಾಡುವಂತ ರೀತಿ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತು ಇಂಟರ್ವಲ್ಗೆ ಮುಂಚೆ ಆನುಮಲೆ ಜೇನುಮಲೆ ಅಂತ ಒಂದು ಸಾಂಗ್ ಬರುತ್ತೆ. ಅದು ಈ ಸಿನಿಮಾದ ಹೈಲೈಟ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಆ ಸಾಂಗ್. ಈ ಎಲ್ಲಾ ಕ್ಯಾರೆಕ್ಟರ್ಗಳ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಪ್ರಿಯಾಂಕಾ ಅವರು ಸ್ವಲ್ಪ ಹೈಲೈಟ್ ಆಗೇ ಕಾಣಿದ್ರು ನಮ್ಗೆ. ತುಂಬಾ ಮುಂದೆ ಬರುವಂತ ಸಿನಿಮಾಗಳಲ್ಲಿ ಅವ್ರಿಗೆ ಒಳ್ಳೆ ಚಾನ್ಸ್ ಸಿಕ್ಕಿದ್ರೆ ಬ್ಯಾಂಕಬಲ್ ಹೀರೋಯಿನ್ ಆಗುವಂತ ಎಲ್ಲ ಲಕ್ಷಣ ಅವರಲ್ಲಿ ಇದೆ ಅಂತಾನೆ ಹೇಳ್ಬೋದು. ನೋಡಿ, ಈ ಸಿನಿಮಾದಲ್ಲಿ ನಮ್ಗೆಲ್ಲೂ ಕೂಡ ಬೋರ್ ಅಂತ ಅನ್ಸೋದೇ ಇಲ್ಲ. ಸಿನಿಮಾ ಒಂದ್ಸಲ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಏನ್ ಆಗ್ಬೋದು ಅಂತ ಕುತೂಹಲದ ಮೇಲೆ ತಗೊಂಡೋಗಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ವರ್ಕ್ ಆಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ ಏನ್ ವರ್ಕ್ ಆಗಿಲ್ಲ ಅಂತ ನೋಡೋಣ. ಏನ್ ವರ್ಕ್ ಆಗಿಲ್ಲ ಅನ್ಸ್ತು ನಿಂಗೆ? ಸೊ ನನಗೆ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಯಾವುದೇ ನೆಗೆಟಿವಿಟಿ ಕಾಣಿಸ್ತಿಲ್ಲ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಬರೋವಂಥ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಅದೊಂಚೂರು ಇನ್ನೂ ಸ್ವಲ್ಪ ವರ್ಕ್ ಮಾಡಿದ್ರೆ ಓವರ್ ಆಲ್ ಸಿನಿಮಾ ಇನ್ನೂ ಚೆನ್ನಾಗಿ ಮೂಡ್ ಬಂದಿರ್ಬೋದು. ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಪುನೀತ್ ರಂಗಸ್ವಾಮಿ ಅವರು ಗೆದ್ದಿದ್ದಾರೆ. ನನಗೆ ಮೇಜರ್ ಆಗಿ ಯಾವ್ದು ನೆಗೆಟಿವ್ ಅಂತ ಅನಿಸ್ಲಿಲ್ಲ. ಹಾಗಾಗಿ ಕನ್ಕ್ಲೂಷನ್ ಹೋಗೋಣ. ಹೇಳು ಶಿವ, ಕನ್ಕ್ಲೂಷನ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀಯ? ಸೊ ಈ ಸಿನಿಮಾದ ಕನ್ಕ್ಲೂಷನ್ಗೆ ಬರೋದಾದ್ರೆ, ಕನ್ನಡ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿರೋ ಸಿನಿಮಾ ಬರಲ್ಲ ಅಂತಿದ್ದಾರೆ. ಸಿನಿಮಾದಲ್ಲಿ ಏನು ಮೂಡ್ ಬಂದಿರೋ ಈ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಕಾನ್ಸೆಪ್ಟ್ ಏನಾಗಿರ್ಬೋದು ಅಂಡ್ ಎಕ್ಸಿಕ್ಯೂಷನ್ ಲೆವೆಲ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಅಂಡ್ ಕಿಶೋರ್ ಅವರು ಪೊಲೀಸಲ್ಲಿ ತುಂಬಾ ಚೆನ್ನಾಗಿ ಮಿಂಚಿದ್ದಾರೆ. ಎಸ್ಪೆಷಲಿ ರಾಣಾ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಜಗ್ಗಪ್ಪ ಅವ್ರನ್ನ ಪ್ಲೇಸ್ ಮಾಡಿರೋ ರೀತಿ ಮಾತ್ರ ತುಂಬಾ ಚೆನ್ನಾಗಿದೆ. ಸಿನಿಮಾನ ಟ್ವಿಸ್ಟ್ ಅಂಡ್ ಟರ್ನ್ಸ್ ಚೇಂಜ್ ಆಗದೆ ಅಲ್ಲಿಂದ. ಓವರ್ ಆಲ್ ಸಿನಿಮಾ ನನಗೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನೀವು ಕೊಡುವಂತ ಕಾಸ್ಗೆ ಎಲ್ಲೂ ಮೋಸ ಮಾಡಲ್ಲ. ನನಗೆ ಓವರ್ ಆಲ್ ಸಿನಿಮಾದಲ್ಲಿ ಯಾವುದೇ ನೆಗೆಟಿವಿಟಿ ಅಂತ ಕೂಡ ಅನಿಸ್ಲಿಲ್ಲ. ಮತ್ತೆ ಸಿನಿಮಾ ತುಂಬಾನೇ ಚೆನ್ನಾಗಿತ್ತು. ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಇವ್ರು ಚೂಸ್ ಮಾಡ್ಕೊಂಡಿರೋ ಲೊಕೇಶನ್ಸ್ ಆಗಿರ್ಬೋದು, ಮತ್ತು ಮಾದಪ್ಪನ ಬೆಟ್ಟದ ಮೇಲೆ ಸುಮಾರು ಡ್ರೋನ್ ಶಾಟ್ಸ್ ನ ತೆಗೆದಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಕನ್ಕ್ಲೂಷನ್ ಬರೋದಾದ್ರೆ, ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ, ವರ್ತ್ ವಾಚ್ ಅಂತಾನೆ ಹೇಳ್ಬೋದು. ಯಾರ್ಯಾರು ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿಲ್ಲ, ಖಂಡಿತವಾಗ್ಲೂ ZEE5 ಅಲ್ಲಿ ಸಿನಿಮಾ ಇದೆ, ನೋಡಿ. ಮತ್ತು ಮುಂದೆ ಸಿನಿಮಾ ಫಿಲ್ಮ್ ಮೇಕರ್ಸ್ ಆಗ್ಬೇಕು ಅಂತ ಇರೋರು ಕೂಡ ಈ ಸಿನಿಮಾನ ನೋಡ್ಲೇಬೇಕು. ಯಾಕೆ ಅಂತಂದ್ರೆ, ಯಾವ ತರ ಕ್ಯಾರೆಕ್ಟರ್ಗಳನ್ನ ಹ್ಯಾಂಡಲ್ ಮಾಡಬೇಕು, ರೈಟಿಂಗ್ ಅಲ್ಲಿ ಯಾವ ತರ ನಾವು ಮುಂದುವರೆದಿರ್ಬೇಕು, ಯಾವ ತರ ಅಪ್ಡೇಟ್ ಆಗಿರ್ಬೇಕು ಅನ್ನೋದನ್ನ ಪುನೀತ್ ರಂಗಸ್ವಾಮಿ ಅವರು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಮೊದಲನೇ ಸಿನಿಮಾ ಆಗಿದ್ರು ಎಲ್ಲೂ ನಮ್ಗೆ ಯಾರು ಅಮೆಚರಿಶ್ ಆಗಿ ಯಾವ್ದು ಅನಿಸ್ಲಿಲ್ಲ. ಮತ್ತೆ ಫಸ್ಟ್ ಟೈಮ್ ಈ ಫಿಲ್ಮ್ ಮಾಡಿರೋದು ಅಂತ ಹೇಳಕ್ಕೂ ಕೂಡ ಆಗಲ್ಲ. ಅಂದ್ರೆ ಅಷ್ಟು ಚೆನ್ನಾಗಿ ಇದನ್ನ ಹ್ಯಾಂಡಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಿನಿಮಾನ ನೀವು ಮಿಸ್ ಮಾಡ್ಕೊಂಡಿದ್ರೆ ZEE5 ಅಲ್ಲಿ ಇದೆ, ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.